10 ವರ್ಷದಿಂದ 9-10 ವರ್ಷ, 1 ವರ್ಷ ಮಾಡಲಿಲ್ಲ ಕರೋನಾ ಸಂದರ್ಭದಲ್ಲಿ ಬಿಟ್ಟರೆ 10 ವರ್ಷದಿಂದ ಇಡೀ ಕ್ಷೇತ್ರದಲ್ಲಿ ನಾವು ಶುರು ಮಾಡಿದ್ವಿ ರಕ್ಷಾಬಂಧನವನ್ನು. ಇವತ್ತು ಸಮಸ್ತ ನಾಡಿನ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಒಳ್ಳೆಯದಾಗಲಿ, ಆ ಭಗವಂತ ಅವ್ರಿಗೆ ಒಳ್ಳೆ ಭವಿಷ್ಯ, ಉತ್ತಮವಾದಂಥ ಆರೋಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ. ನನಗೆ ನಾವು 5 ಜನ ಅಕ್ಕ ತಂಗಿಯರು, ಒಬ್ಬನೇ ಒಬ್ಬ ಕೊನೆ ತಮ್ಮ. ದೇವರು ನನಗೆ ಭಾಳ ಆಶೀರ್ವಾದ ಮಾಡಿದ್ದಾನೆ. ತಮ್ಮನ ಕೂಡ ಬಂಧನ ಅಂದರೆ ಅಕ್ಕ ತಮ್ಮನ ರಕ್ಷಣೆ ಮಾಡಿದರೆ ತಮ್ಮ ಅಕ್ಕನ ರಕ್ಷಣೆ ಮಾಡ್ತಾಳೆ. ಈ ಹಬ್ಬದ ವಿಶೇಷತೆ ಅದು. ಇಡೀ ಕ್ಷೇತ್ರದ ನನ್ನ ಅಣ್ಣ ತಮ್ಮಂದ್ರ ಜೊತೆ ಇವತ್ತು ತಮ್ಮನ ಜೊತೆ ರಕ್ಷಾಬಂಧನದ ಒಂದು ಹಬ್ಬವನ್ನು ನಿಮ್ಮೆಲ್ಲರ ಜೊತೆ ಆಚರಣೆ ಮಾಡ್ತಾ ಇದ್ದೀನಿ. ಸಚಿವರಾದ ಬಳಿಕ ಇದು ಎರಡನೇ ಬಾರಿಗೆ ಮಾಡ್ತಾ ಇದ್ದೀನಿ. ಬಿಡುವಿಲ್ಲದ ಸಂದರ್ಭ ಅಂತ ಹೇಳ್ಬೋದು, ಆದರೆ ಈ ವಿಶೇಷತೆಯನ್ನು ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಈ ಒಂದು ಪ್ರೀತಿ ವಿಶ್ವಾಸ ಒಂದು ನಮ್ಮ ಸಂಬಂಧಗಳು ಗಟ್ಟಿ ಆಗ್ತವೆ, ಸಂಬಂಧಗಳು ಸಮೃದ್ಧಿ ಆಗ್ತವೆ. ಇಂಥ ಒಂದು ಹಬ್ಬ ಹರಿದಿನ ನಮ್ಮ ಭಾರತ ದೇಶದ ಇತಿಹಾಸ ಸಂಸ್ಕೃತಿಯನ್ನು ಇನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಇದೊಂದು ಸುದೈವ ಅವಕಾಶ. ಸೊ ಈ ಹಬ್ಬವನ್ನು ಆಚರಣೆ ಮಾಡಿ ನನಗೆ ನಿಜವಾಗ್ಲೂ ಇವತ್ತು ಭಾಳ ಸಂತೋಷ ಆಗಿದೆ. ಎಲ್ಲ ಅಣ್ಣ ತಮ್ಮಂದರು ನೀವೇ ನೋಡ್ತಾ ಇದ್ದೀರ, ಬೆಳಗ್ಗೆ 8 ಗಂಟೆಯಿಂದ ಶುರು ಮಾಡಿದ್ದೀನಿ. ಸರತಿ ಸಾಲಿನಲ್ಲಿ ನಿಂತು ಸಮಾಧಾನದಿಂದ. ನನಗೂ ಒಂದು ಆಸೆ ಏನು ಅಂದರೆ ಪ್ರತಿಯೊಬ್ಬರಿಗೂ ಯಾರೆಲ್ಲ ಬರ್ತಾರೆ ಪ್ರತಿಯೊಬ್ಬರಿಗೂ ನಾನೇ ಸ್ವಂತ ರಾಖಿಯನ್ನು ಕಟ್ಟಬೇಕನ್ನುವಂಥ ಆಸೆ. ಸೊ ಕಳೆದ 2.5-3 ಗಂಟೆಯಿಂದ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಎಲ್ಲರೂ ಸಂತೋಷದಿಂದಿದ್ದಾರೆ. ಭಗವಂತನಲ್ಲಿ ಇಷ್ಟೇ ಕೇಳ್ತೀನಿ, ನಾಡಿನಾದ್ಯಂತ ಒಳ್ಳೆ ಮಳೆ ಬೆಳೆ ಬರ್ತಾ ಇದೆ. ಇದೇ ರೀತಿ ಸಮೃದ್ಧಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ತುಂಬಿ ತುಳುಕ್ಲಿ. ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ಒಳ್ಳೆ ಆಯುಷ್ಯ ಕೊಡಲಿ ದೇವರು ಅಂತ ಕೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.